ಬಹಳ ದೊಡ್ಡ ಗೊಂದಲ ಜಾತಿ ಜನಗಣತಿ. ಇದು ನಿಜಕ್ಕೂ ಕೂಡ ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ 7-8 ವರ್ಷದ ಕೆಳಗೆ ನಾನು ಉಗ್ರಪ್ಪನವರು ಎಚ್.ಎಂ. ರೇವಣ್ಣ ಅಲ್ಲೂ ಕೂಡ ಪಕ್ಷಾತೀತವಾಗಿ ನಾವು ಈ ಜಾತಿ ಜನಗಣತಿ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆಗ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ನಾನು ಮುಖ್ಯಮಂತ್ರಿ ಆಗಿರೋದ್ರೊಳಗೇನೆ ಆ ಜಾತಿ ಜನಗಣತಿನ ರಿಲೀಸ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆಯಿತು. ಕೊನೆಗೂ ಆಗಲಿಲ್ಲ. ಯಾಕೆ ಆಗಲಿಲ್ಲ ಕೊನೆಗೆ ಅಂತ ಈ ಆಂಜನೇಯ ನೆನ್ನೆನೋ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸರಿ ಖಂಡಿತ ಕೊಡ್ತೀವಿ. ಆವಾಗ ಸಮಾಜ ಕಲ್ಯಾಣ ಸಚಿವರವರು ನಾನು ಅವ್ರು ಕೇಳಿದೆ, ಇದ್ರ ಯಾಕೆ ತೊಂದರೆ ಅನುಭವಿಸ್ತಾ ಇದ್ದೀರಿ ನೀವು, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಆಗ ಈಗ ಬಹಿರಂಗವಾಗಿ ಲಿಂಗಾಯತರು ಒಕ್ಕಲಿಗರು ಎಲ್ಲ ಬಹಿರಂಗವಾಗಿ ಬಂದು ವಿರೋಧ ಮಾಡ್ತಿದ್ದಾರೆ ಕಾಂತರಾಜ್ ವರದಿನ. ಆಗ ಮುಕ್ಕಾಲ್ಪ ನನ್ನ ಊಹೆ ಇದು, ಸಿದ್ದರಾಮಯ್ಯನವ್ರು ಹೇಳಿರ್ಬೋದು ಈಗ ಮಾಡಕ್ಕೆ ಹೋಗಬೇಡಿ, ಮೇಲ್ವರ್ಗದ ಜನ ಮೈ ಮೇಲೆ ಬೀಳ್ತಾರೆ ಅಂತ ಹೇಳಿರಬಹುದು. ರೆಡಿ ಇತ್ತು. ನಾನು ಕಾಂತರಾಜ್ ಹತ್ರ ಪರ್ಸನಲಾಗಿ ಮಾತಾಡಿದ್ದೆ, ಸರ್ ಯಾವತ್ತು ಮುಖ್ಯಮಂತ್ರಿ ಹೇಳ್ತಾರೋ ಅವತ್ತು ನಾವು ಕೊಡ್ತೀವಿ. ಇದು ಕಾಂತರಾಜ್ ಹೇಳಿದ್ದು ಮಾತಿದ್ದು. ಆದರೆ ಕೊನೆಗೂ ಕೊಡಲಿಲ್ಲ. ಕೊನೆಯನ್ನು ಕೇಳಿದೆ ಲಾಸ್ಟ್ ಸೆಷನ್ ಇದರಲ್ಲಿ, ಯಾಕಪ್ಪ ರಿಲೀಸ್ ಮಾಡಲಿಲ್ಲ ಅಂದರೆ, ಸರ್ ಅದು ಇನ್ನೂ ಬೈಂಡಿಂಗ್ ಆಗಿಲ್ಲ ಅಂದರು, ರಿಪೋರ್ಟ್ ಬೈಂಡ್ ಆಗಿಲ್ಲ ಅಂತ. ಎಷ್ಟು ದ್ರೋಹ ಅಂದರೆ ಇದಕ್ಕಿಂತ ದ್ರೋಹ ಇನ್ನೊಂದಿಲ್ಲ. ಬಹಳ ದೊಡ್ಡ ಗೊಂದಲ ಜಾತಿ ಜನಗಣತಿ. ಇದು ನಿಜಕ್ಕೂ ಕೂಡ ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ 7-8 ವರ್ಷದ ಕೆಳಗೆ ನಾನು ಉಗ್ರಪ್ಪನವರು ಎಚ್.ಎಂ. ರೇವಣ್ಣ ಅಲ್ಲೂ ಕೂಡ ಪಕ್ಷಾತೀತವಾಗಿ ನಾವು ಈ ಜಾತಿ ಜನಗಣತಿ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆಗ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ನಾನು ಮುಖ್ಯಮಂತ್ರಿ ಆಗಿರೋದ್ರೊಳಗೇನೆ ಆ ಜಾತಿ ಜನಗಣತಿನ ರಿಲೀಸ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆಯಿತು. ಕೊನೆಗೂ ಆಗಲಿಲ್ಲ. ಯಾಕೆ ಆಗಲಿಲ್ಲ ಕೊನೆಗೆ ಅಂತ ಈ ಆಂಜನೇಯ ನೆನ್ನೆನೋ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸರಿ ಖಂಡಿತ ಕೊಡ್ತೀವಿ. ಆವಾಗ ಸಮಾಜ ಕಲ್ಯಾಣ ಸಚಿವರವರು ನಾನು ಅವ್ರು ಕೇಳಿದೆ, ಇದ್ರ ಯಾಕೆ ತೊಂದರೆ ಅನುಭವಿಸ್ತಾ ಇದ್ದೀರಿ ನೀವು, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಆಗ ಈಗ ಬಹಿರಂಗವಾಗಿ ಲಿಂಗಾಯತರು ಒಕ್ಕಲಿಗರು ಎಲ್ಲ ಬಹಿರಂಗವಾಗಿ ಬಂದು ವಿರೋಧ ಮಾಡ್ತಿದ್ದಾರೆ ಕಾಂತರಾಜ್ ವರದಿನ. ಆಗ ಮುಕ್ಕಾಲ್ಪ ನನ್ನ ಊಹೆ ಇದು, ಸಿದ್ದರಾಮಯ್ಯನವ್ರು ಹೇಳಿರ್ಬೋದು ಈಗ ಮಾಡಕ್ಕೆ ಹೋಗಬೇಡಿ, ಮೇಲ್ವರ್ಗದ ಜನ ಮೈ ಮೇಲೆ ಬೀಳ್ತಾರೆ ಅಂತ ಹೇಳಿರಬಹುದು. ರೆಡಿ ಇತ್ತು. ನಾನು ಕಾಂತರಾಜ್ ಹತ್ರ ಪರ್ಸನಲಾಗಿ ಮಾತಾಡಿದ್ದೆ, ಸರ್ ಯಾವತ್ತು ಮುಖ್ಯಮಂತ್ರಿ ಹೇಳ್ತಾರೋ ಅವತ್ತು ನಾವು ಕೊಡ್ತೀವಿ. ಇದು ಕಾಂತರಾಜ್ ಹೇಳಿದ್ದು ಮಾತಿದ್ದು. ಆದರೆ ಕೊನೆಗೂ ಕೊಡಲಿಲ್ಲ. ಕೊನೆಯನ್ನು ಕೇಳಿದೆ ಲಾಸ್ಟ್ ಸೆಷನ್ ಇದರಲ್ಲಿ, ಯಾಕಪ್ಪ ರಿಲೀಸ್ ಮಾಡಲಿಲ್ಲ ಅಂದರೆ, ಸರ್ ಅದು ಇನ್ನೂ ಬೈಂಡಿಂಗ್ ಆಗಿಲ್ಲ ಅಂದರು, ರಿಪೋರ್ಟ್ ಬೈಂಡ್ ಆಗಿಲ್ಲ ಅಂತ. ಎಷ್ಟು ದ್ರೋಹ ಅಂದರೆ ಇದಕ್ಕಿಂತ ದ್ರೋಹ ಇನ್ನೊಂದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.